ದೇವ್ರ ವಾಕ್ಯ ಅದೇ ಹೇಳುತ್ತಲ್ಲ ಪ್ರೇರೆ, ನಾನು ನಿಮ್ಮನ್ನು ರಕ್ಷಿಸುವುದಕ್ಕೆ ಮೋಟು ಕೈಯಲ್ಲ, ರಕ್ಷಿಸಲಾರದಂಥ ಮೋಟು ಕೈಯಲ್ಲ, ಆದರೆ ನಿಮ್ಮ ಪಾಪಗಳೇ ನಿಮಗೆ ಮೇಲನ್ನು ಮಾಡದಂತೆ ತಡೆದಿವೆ, ನಿಮ್ಮ ದ್ರೋಹಗಳೇ ನಿಮಗೆ ಮೇಲನ್ನು ಮಾಡದಂತೆ ತಡೆದಿವೆ. ನೋಡಿ ಅದೇ ಹೇಳ್ತಾರೆ ಪ್ರೇರೆ. ಒಂದು ಮಾತನ್ನು ನೋಡೋಣ ಪ್ರೇರೆ. ಯೆರೆಮೀಯನ ಪ್ರವಾದನೆ ಗ್ರಂಥ, ಯೆರೆಮೀಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 20ನೇ ವಚನದಿಂದ ಓದೋಣ. ಯಾಕೋಬನ ಮನೆತನದೊಳಗೆ ಇದನ್ನು ಸಾರಿರಿ, ಯಹೂದದಲ್ಲಿ ಹೀಗೆ ಪ್ರಕಟಿಸಿರಿ, ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ. ಕಣ್ಣಿದ್ದರೂ ಕಾಣ್ತಾ ಇಲ್ಲ, ಕಿವಿ ಇದ್ರೂ ನೋಡ್ತಾ ಇಲ್ಲ. ಏನು ನೋಡ್ತಾವೆ, ಏನು ಕಾಣ್ತಾ ಇಲ್ಲ? ಕಣ್ಣಿದ್ದರೂ ಒಳ್ಳೆಯದನ್ನು ಕಾಣದಂಥವರೇ, ಕಿವಿ ಇದ್ದರೂ ಒಳ್ಳೆಯದನ್ನು ಕೇಳದಂಥವರೇ, ಕಣ್ಣಿದ್ದರೂ ದೇವರು ಯಾರಂತೂ ಹುಡುಕದವರೇ, ಕಿವಿ ಇದ್ದರೂ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳದವರೇ, ನಿಮ್ಮ ಗತಿ ಏನೆಂದು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ, ನಿಮಗೆ ಈ ದಿನದ ಸುಖ ನಿಮಗೆ ಬಂದದೆ, ನಾಳೆ ದಿವಸ ದುಃಖವನ್ನು ನಿಮಗೆ ತಡ್ಕೊಳಕ್ಕಾಗುತ್ತಾ? ಈ ದಿನದ ಸುಖ, ಹಬ್ಬ, ಮೋಜು, ಕ್ಲಬ್ಬು, ಪಬ್ಬು, ಸಿನಿಮಾ, ಬಾರು ಅಂತ ತಿರುಗ್ತಾ ಇದ್ರಲ್ಲ, ಈ ದಿನದ ಸುಖ ನಿಮಗೆ ಬಂದಿದೆ, ನಾಳೆ ದಿವಸದ ದುಃಖ ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ದೇವ್ರು ಯಾಕೆ ಗೊತ್ತಾ ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರಗ್ತಾ ಇದ್ದಾನೆ ಅಂದ್ರೆ ಪ್ರೇರೆ, ನಾವು ತಡ್ಕೊಳಕ್ಕಾಗಲ್ಲ ಪ್ರೇರೆ. ಸುಖ ತಡ್ಕೋತೀವಿ, ದುಃಖ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನೋಡಿ, ಮನುಷ್ಯ ಜಿಮ್ ಮಾಡ್ತಾನೆ, ಕರಾಟೆ ಕಲಿತಾನೆ, ಓಡೋಗ್ತಾನೆ, ಬೆಳಗ್ಗೆ ಟೈಮು 100 ಕಿಲೋಮೀಟರ್ 16 ಕಿಲೋಮೀಟರ್ ಓಡೋಗ್ತಾನೆ. ಸ್ವಲ್ಪ ಮನಸ್ಸಿಗೆ ನೋವಾಗ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತಾನೆ. ಅಂದ್ರೆ ದೇಹಕ್ಕೆ ಬಲ ಇದೆ, ಆತ್ಮಕ್ಕೆ ತುಕ್ಕಿಡ್ದಿದೆ. ದೇಹ ಕಬ್ಬಿಡದೆ, ಆತ್ಮ ತುಕ್ಕಿಡಿದಿದೆ. ಆತ್ಮಕ್ಕೆ ಬಲ ಸಾಲದು. ನೋಡಿ ಅದೇ ಹೇಳ್ತಾ ಇದ್ದಾರೆ. ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ, ಯೆಹೋವನ ಈ ಮಾತನ್ನು ಕೇಳಿರಿ. ನೀವು ನನಗೆ ಅಂಜುವುದಿಲ್ಲವೋ, ನನ್ನ ಎದುರಿಗೆ ನಡುಗುವುದಿಲ್ಲವೋ? ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಗಳನ್ನು ನಿತ್ಯ ನಿಬಂಧನೆಯಿಂದ ನೇಮಿಸಿದಷ್ಟೇ, ಮೇರೆಗಳನ್ನಾಗಿ ನೇಮಿಸಿದ್ದೇನಷ್ಟೇ. ತೆರೆಗಳು ಅಲ್ಲೋ ಕಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರೂ ಹಾಯಲಾರವು. ಈ ಜನರ ಹೃದಯವು ನನ್ನ ಆಧೀನ ತಪ್ಪಿ ತಿರುಗಿ ಬಿದ್ದಿದೆ.